ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಹಬ್ಬದ ನೆಕ್ಸ್ಟ್ ಡೇ ನಾವು ತಲಕಾಡಿಗೆ ಹೋಗಿದ್ವಿ. ಅಲ್ಲಿಂದ ಬಂದು ನೆಕ್ಸ್ಟ್ ಡೇ ಇದು ಅಂದರೆ ಮಂಗಳವಾರ. ಇವತ್ತಿಗೆ ಒಂದು ವಾರ ಆಗ್ತಾಯಿದೆ ವಿಡಿಯೋ ಎಲ್ಲ ಈ ವಿಡಿಯೋ ಮಾಡಿ. ಆದರೆ ನಾನು ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವು ಅವತ್ತು ಮಂಗಳವಾರ ಬೆಳಿಗ್ಗೆನೇ ಅಂದರೆ ಒಂದು 6:30ಗೆಲ್ಲ ಬಿಟ್ಬಿಡೋಣ ಅಂಥೇಳಿ ಬೇಗನೆ ಎದ್ದು ಎಲ್ಲ ರೆಡಿಯಾಗಿದ್ವಿ. ಆವಾಗ ನಮ್ಮ ಪುಡ್ತಾಯವ ಮೋಹನ್ ಮಾಮನಿಗೆ ಅಂತೇಳಿ ಒಂದು ನಾಟಿ ಕೋಳಿನ ಕಟ್ ಮಾಡಿ ನನಗೆ ಹೇಳಿದ್ರು, ತೊಗೊಂಡೊಟ್ಟೋಗು ಹಾಗೆ ಮಾಡ್ಕೊ ಅಂತೇಳಿ. ನನಗೆ ಅಷ್ಟು ಕೂದೆಲ್ಲ ಮಾಡ್ತೀನಿ, ಆದರೆ ನೀಟಾಗಿ ಪೀಸೆಲ್ಲ ಬರಲ್ಲ. ಯಾಕೆಂದರೆ ಅದು ಅಷ್ಟು ಒಂಥರ ಆಗ್ಬಿಟ್ಟಿರುತ್ತೆ ನಾನು ಕಟ್ ಮಾಡಿದ್ರೆ ಪೀಸ್ಗಳೆಲ್ಲ. ಅದಕ್ಕೆ ನನಗೆ ಬರಲ್ಲ, ಬೇಡ ಬಿಡಿ, ನಾನು ಮಟನ್ ತೊಗೊಂಡೋಗ್ತೀನಿ ಅಂತ ಹೇಳಿದೆ. ಅದಕ್ಕೆ ಬೇಡ ಯಾಕೆಂದರೆ ಮೋಹನ್ ಮಾಮನಿಗೆ ನಾಟಿ ಕೋಳಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಬೇಡ ಬಿಡು, ನಾನು ಕಟ್ ಮಾಡಿ ಕೊಡ್ತೀನಿ, ನೀನು ತೊಗೊಂಡೋಗು ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ನಾವು ಆದಷ್ಟು 6:30 ಎದ್ದು ಹೋಗೋಣ ಅಂತೇಳಿ ಹೊರಟ್ವಿ. 6:30ಗೆ ಪ್ರವೀಣ ಹೊರಟ, ಚೈತ್ರ ಪ್ರವೀಣ. ಆಮೇಲೆ ಅವರು ಸರಿ ನಾಟಿ ಕೋಳಿನ ನಾನು ಸೀದ್ಬಿಟ್ಟೆಲ್ಲ ನೀಟ್ ಮಾಡಿ ಕೊಡ್ತೀನಿ, ತೊಗೊಂಡೋಗು ಅಂತ ಹೇಳಿದ್ರು. ನಾನು ಬೇಡ ಅಂದ್ರೂ ಕೇಳಲಿಲ್ಲ. ಇಲ್ಲ ಮೋಹನ ಕೇಳೋನೆ, ತೊಗೊಂಡೋಗು ಅಂತೇಳಿ ಅದೊಂದನ್ನು ಅವ್ರ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಅದನ್ನು ಕಷ್ಟಪಟ್ಟು ಮಾಡಿ ಕೊಟ್ಟರು. ಆಮೇಲೆ ನಾವು ರೆಡಿಯಾಗಿ ಹೊರಟಿದ್ದೀವಿ ಇವಾಗ. ಹಾಗೆ ಅವತ್ತು ಸೊಪ್ಪು ತೊಗೊಳ್ಳೋಣ, ಉಪ್ಪು ಸಾಂಬಾರು ಸೊಪ್ಪುಗಳು ಅಂತೇಳಿ ನೋಡ್ತಾ ಇದ್ವಿ. ಯಾರೂ ಬಂದಿಲ್ಲ. ಏಕೆಂದರೆ ಊರಲ್ಲೆಲ್ಲ ಸೊಪ್ಪೆಲ್ಲ ಚೆನ್ನಾಗಿ ಸಿಗುತ್ತೆ, ಅಂದರೆ ನಾಟಿ ಸೊಪ್ಪು ಎಲ್ಲ ಸಿಗುತ್ತೆ. ಅದರಿಂದ ಅಲ್ಲಿ ತೊಗೊಳ್ಳೋಣ ಅಂತೇಳಿ ನೋಡಿದರೆ ಮನೆ ಹತ್ರ ಅವತ್ತು ಯಾರೂ ಬಂದಿಲ್ಲ. ಸರಿ ಆಯಿತು, ಅಲ್ಲೆಲ್ಲಾದರೂ ತೊಗೊಳ್ಳೋಣ ಅಂದ್ಕೊಂಡು ಕೆಳಗಡೆ ಬಂದ್ವಿ. ಹಾಗೆ ಒಬ್ಬರು ಅಜ್ಜಿ ಹೋಗ್ತಾಯಿದ್ರು. ಅವ್ರನ್ನ ಕೇಳಿದ್ವಿ, ಈ ಥರ ಉಪ್ಸಾರು ಸೊಪ್ಪು ಇದೆಯಾ ಅಂದರೆ, ಇವತ್ತು ಹೊಸ್ತೊಡ್ಕು ಅಲ್ವಾ, ಅಂದರೆ ನಾನ್ ವೆಜ್ ಮಾಡ್ತಾರಲ್ವ, ಅದರಿಂದ ಯಾರೂ ತೊಗೊಳ್ಳಲ್ಲ ಇವತ್ತು ಉಪ್ಸಾರು ಸೊಪ್ಪು. ಏನು ಸೊಪ್ಪು ತೊಗೊಳ್ಳಲ್ಲ. ಅವ್ರು ತೊಗೊಳ್ಳೋದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಬಿಟ್ಟರೆ ಇನ್ನೇನು ತೊಗೊಳ್ಳಲ್ಲ ಇವತ್ತು. ಅದಕ್ಕೆ ನಾವು ಉಪ್ಪು ಸಾಂಬಾರು ಸೊಪ್ಪೆಲ್ಲ ತಂದಿಲ್ಲ ಅಂತ ಹೇಳಿದ್ರು. ಹೌದಾ, ಸರಿ ಆಯಿತು ಅಂತೇಳಿ ನಾವು ಅಲ್ಲಿಂದ ಹೊರಟ್ವಿ. ಅದು ನಿಜನೇ, ಅವ್ರು ಹೇಳಿದ್ದು ಕರೆಕ್ಟು. ಏಕೆಂದರೆ ಅವತ್ತು ಎಲ್ಲರ ಮನೇಲೂ ನಾನ್ ವೆಜ್ ಇರುತ್ತೆ, ಯಾರೂ ಉಪ್ಸಾರಂತೂ ಮಾಡೋದೇ ಇಲ್ಲ. ಅದಕ್ಕೆ ಬರೀ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಇನ್ನೊಬ್ಬರು ತಾತನೂ ಬಂದಿದ್ದರು. ಅವ್ರನ್ನ ಕೇಳಿದ್ರೆ ಅವರು ಅದೇ ಡೈಲಾಗೆ ಹೊಡೆದಿದ್ರು. ಅಂದರೆ ಕೊತ್ತಂಬರಿ ಸೊಪ್ಪಿದೆ, ಪುದೀನ ಸೊಪ್ಪಿದೆ ಅಷ್ಟೇ, ಬೇರೆ ಉಪ್ಸಾರು ಸೊಪ್ಪು, ಸಬ್ಸಿಗೆ ಸೊಪ್ಪು, ಅಂದರೆ ಮೊಸೊಪ್ಪಿನ ಸೊಪ್ಪುಗಳು ಆ ಥರದ್ದೆಲ್ಲ ಇಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ಅಲ್ಲೆಲ್ಲರೂ ತೊಗೊಳ್ಳೋಣ ಅಂದ್ಬಿಟ್ಟು ಹಾಗೆ ಹೊರಟ್ವಿ. ಹಾಗೆ ಇನ್ನೂ ಒಂದು ವಾರ ವೀಡಿಯೋಸ್ಗಳೆಲ್ಲ ಕರೆಕ್ಟಾಗಿ ಬರಲ್ಲ. ಯಾಕೆಂದರೆ ನಾವು ಸ್ವಲ್ಪ ಅಂದರೆ ಈ ಸಮ್ಮರ್ ಅಂದರೆ ಸ್ವಲ್ಪ ಫಂಕ್ಷನ್ಸು ಅದು ಇದು ಎಲ್ಲ ಇರುತ್ತೆ, ಎಂಗೇಜ್ಮೆಂಟ್ ಅಂತೆ, ಮದುವೆ, ಅದು ಈ ಥರ ಫಂಕ್ಷನ್ಗಳೇ ಇರೋದ್ರಿಂದ ಅಟೆಂಡ್ ಎಲ್ಲ ಮಾಡಬೇಕಾಗತ್ತೆ. ಅದರಿಂದ ವೀಡಿಯೋಸ್ ಎಲ್ಲ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಒನ್ ವೀಕ್ ಅಂದ್ಕೊಂಡಿದ್ದೀನಿ. 1 ವೀಕ್ ಆದರೆ ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ಹಾಕಬೇಕು ಅಂತ. ಹಾಕೋಕ್ಕಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಏಕೆಂದರೆ ಈ ಥರ ಇರೋದ್ರಿಂದ ಒಂದಿನ ಫಂಕ್ಷನ್ಗೆ ಹೋಗಲೇಬೇಕಾಗುತ್ತೆ. ಫ್ಯಾಮಿಲಿ ಫಂಕ್ಷನ್ಗಳಂದರೆ ಅಟೆಂಡ್ ಮಾಡಲೇಬೇಕು. ಅದಕ್ಕೋಸ್ಕರ ಅವಾಗ ಏನಾಗುತ್ತೆ, ಅವತ್ತು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಹಾಗೆ ನಮ್ಮ ಪುಡ್ತಾಯಿ ಅವನಿಗೆ ಬಾಯ್ ಮಾಡಿ, ಹಾಗೆ ನಾವು ಮಳವಳ್ಳಿಗೂ ಕೂಡ ಬಾಯ್ ಹೇಳಿ ಹೊರಟ್ವಿ. ಹಾಗೆ ನಾನು ಹೋಗ್ಬೇಕಾದ್ರೆ ನಮ್ಮ ಪ್ರವೀಣನ ಜೊತೆ ಹೋಗಲಿಲ್ಲ, ಪ್ರವೀಣ ಬೇಗನೆ ಹೋದ. ಹಾಗೆ ನಾವು ನವೀನನ ಜೊತೆ ಹೊರಟ್ವಿ. ಹಾಗೆ ಹೋಗ್ಬೇಕಾದ್ರೆ ಅಲ್ಲೆಲ್ಲಾದರೂ ಮರಿ ಕೂದಿರ್ತಾರಲ್ವ, ಅಲ್ಲಿ ಒಂದು 1/2 kg ಮಟನ್ ತೊಗೊಳ್ಳೋಣ ಅಂತ ಹೇಳ್ದೆ. 1/2 kg ತೊಗೊಳೋ ನನಗೆ ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಹೋಗ್ತಾ ನೋಡಿದ್ವಿ, ಅಲ್ಲೇ ಆಡ್ಲಿ ಸರ್ಕಲ್ ಹತ್ರ ಅಲ್ಲಿ ಮರಿಯೆಲ್ಲ ಕಡ್ದಿದ್ರು. ಅಂದರೆ ಏನು ನಾನ್ ವೆಜ್ಜೇ ತಿನ್ನಲ್ವೇನೋ ಅನ್ನೋ ಥರ ಜನಗಳು ಅವತ್ತು ಎಷ್ಟು ಹೆಂಗೆ ನಿಂತಿದ್ರು ಅಂದರೆ ನಮಗೆ ನಗು. ಅಂದರೆ ಶನಿವಾರ ಭಾನುವಾರ ಬಂದರೆ ಎಲ್ಲರ ಮನೇಲೂ ನಾನ್ ವೆಜ್ ಅಂತ ಇದ್ದೇ ಇರುತ್ತೆ. ಆದರೆ ನೋಡಿ, ಇವತ್ತು ಯುಗಾದಿ ಹಬ್ಬದ ಬೆಳಗ್ಗೆಗೆ ಹೊಸ್ತೊಡ್ಕು ಅಂತೇಳಿ ಎಲ್ಲರ ಮನೇಲೂ ನಾನ್ ವೆಜ್ ಇರುತ್ತೆ. ಆದರೂ ಹಿಂಗಿರ್ತಾರೆ ಜನ, ಅಂದರೆ ಕ್ಯೂ ನಿಂತಿದ್ರು. ಆಮೇಲೆ ನಮ್ಮ ನವೀನಿಗೆ ಇಲ್ಲೇ ಆಡ್ಲಿ ಹತ್ರನೇ ತೊಗೊಳ್ಳೋಣ, ಇಲ್ಲೇ ಚೆನ್ನಾಗಿರುತ್ತೆ, ನಾಟಿ ಮರಿ ಎಲ್ಲ ಕಟ್ ಮಾಡಿರ್ತಾರೆ ಅಂದ್ಬಿಟ್ಟು ಅವನು 1/2 kg, ನಾನು ಹೇಳಿದ್ದು ಅವನಿಗೆ 1/2 kg ತೊಗೋಬಾ ಅಂತೇಳಿ. ಅವನು 1 kg ತೊಗೊಂಡ್ಬಿಟ್ಟು 1 kg ತೊಗೊಂಡು ಬಂದಿದ್ದ. ಆಮೇಲೆ ನಾನು ಅವನಿಗೆ ದುಡ್ಡನ್ನ ಬೇಡ ಅಂತ ಹೇಳ್ತಾಯಿದ್ದೆ. ಆಮೇಲೆ ನಾನೇ ಇಲ್ಲ ತೊಗೋ ಅಂತ ಹೇಳ್ಬಿಟ್ಟು ಅವನಿಗೆ ದುಡ್ಡನ್ನ ಗೂಗಲ್ ಪೇ ಮಾಡಿದೆ. ಹಾಗೆ ಹುಡುಗರೆಲ್ಲ ಎಲ್ಲಾದರೂ ಬಿರಿಯಾನಿ ತಿನ್ನೋಣ ಅಂತ ಹೇಳ್ತಾಯಿದ್ರು. ನಮಗೆ ಅಲ್ಲಿ ನೆನಪಾಗಿದ್ದರೆ
ಕೋಮಲ್ ಬಿರಿಯಾನಿ ತೊಗೊಂಡು ಬಂದುಬಿಡ್ತಿದ್ವಿ. ಅಲ್ಲಿ ನೆನಪಾಗಿಲ್ಲ, ಒಂದಷ್ಟು ದೂರ ಬಂದಮೇಲೆ ನೆನಪಾಯಿತು. ನಾವು ಅಲ್ಲಿಂದ ಬರಬೇಕಾದ್ರೆ ಎಲ್ಲ ಹೋಟೆಲ್ಗಳು ಕ್ಲೋಸ್. ಏಕೆಂದರೆ ಎಲ್ಲರ ಮನೆಯಲ್ಲೂ ನಾನ್ ವೆಜ್ ಇರುತ್ತಲ್ಲ, ಅವ್ರು ಯಾಕೆ ನಾನ್ ವೆಜ್ ಮಾಡ್ತಾರೆ, ಅದಕ್ಕೆ ಎಲ್ಲ ಹೋಟೆಲ್ಗಳು ಕೂಡ ನಾನ್ ವೆಜ್ ಹೋಟೆಲ್ಗಳು ಕ್ಲೋಸ್ ಇತ್ತು. ಆಮೇಲೆ ನಾವು ರಜತಗಿರಿ ಅಲ್ಲಿ ಬಂದು ವಾಜರಳ್ಳಿ ಹತ್ರ ಅಲ್ಲಿ ಬಂದು ನಾವು ಇಲ್ಲಿ ದೋಸೆ, ಇಡ್ಲಿ, ಮಸಾಲೆ ದೋಸೆ. ನಾನು ಸ್ವಲ್ಪ ಇಡ್ಲಿನ ಈ ಥರ ಏನಂದರೆ ಟ್ರಾವೆಲೆಲ್ಲ ಮಾಡಬೇಕಂದ್ರೆ ಇಡ್ಲಿ ಬೆಸ್ಟು. ವಡೆನೂ ಅಷ್ಟು ತಿನ್ನಬಾರ್ದು, ಏಕೆಂದರೆ ಎಣ್ಣೆದಾಗಿರೋದ್ರಿಂದ ವಡೆ ಅಷ್ಟು ಒಳ್ಳೆಯದಲ್ಲ. ಟ್ರಾವೆಲ್ ಮಾಡಬೇಕಾದ್ರೆ ಇಡ್ಲಿ ಓಕೆ. ಆಮೇಲೆ ನಾನು ಇಡ್ಲಿ ಎಲ್ಲ ತಿಂದ್ಕೊಂಡು ನಾನು ಇಬ್ಬರು ಇಡ್ಲಿ ತಿಂದ್ವಿ. ಆಮೇಲೆ ಹುಡುಗರು ಮಸಾಲೆ ದೋಸೆ, ಪೂರಿ ನವಿ ಈರುಳ್ಳಿ ದೋಸೆ ತೊಗೊಂಡ. ಆಮೇಲೆ ನಾನು ಕೌಶಿ ಧನು ನಮ್ಮ ಮನೆಗೆ ಬಂದ್ವಿ. ಧನುಗೆ ರಜೆ ಇತ್ತಲ್ಲ, ಅದಕ್ಕೆ ಇಲ್ಲೊಂದು ವಾರ ಇದ್ದು ಹೋಗ್ತಾನೆ ಅಂದ್ಬಿಟ್ಟು ಅವನು ಇಷ್ಟಪಡ್ತಿದ್ದ, ಹೋಗ್ತೀನಿ ಕೌಶಿಣ್ಣ ಮನೆಗೆ ಅಂತೇಳಿ. ಅವನು ಕರ್ಕೊಂಡು ಮನೆಗೆ ಬಂದು ಅವತ್ತು ಯಾವುದೇ ವೀಡಿಯೋ ಮಾಡಲಿಲ್ಲ. ಬಂದು ನಾಟಿ ಕೋಳಿ ಕಟ್ ಮಾಡಿಕೊಟ್ಟಿದ್ದಲ್ಲ ನಮ್ಮ ಪುಡ್ತೇವ, ಅದನ್ನು ಸಾಂಬಾರೆಲ್ಲ ಮಾಡಿ ಆಮೇಲೆ ಇವರಿಗೆ ಊಟಕ್ಕೆ ಹಾಕ್ಕೊಟ್ಟೆ. ಮನೆ ಅಂತೂ ಫುಲ್ಲು ಗಲೀಜಾಗಿತ್ತು. ಇವಾಗ ನೋಡ್ತಾ ಇರ್ಬೋದು, ಕಸ ಎಲ್ಲ ಗುಡಿಸಿದ್ದೀನಿ ಅಷ್ಟೇ. ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಒರೆಸೋದೆಲ್ಲ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆದೆ. ಆಮೇಲೆ ಎಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ಒರೆಸುವಾಗ 4 ಗಂಟೆ ಆಯಿತು. ಅದಕ್ಕೆ ಮತ್ತೆ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ. ಇವರು ಊಟ ಎಲ್ಲ ಮಾಡಿಕೊಂಡು ಕೇರಮ್ ಆಡ್ತಾ ಕೂತ್ಕೊಂಡಿದ್ರು. ಇಷ್ಟೇ ಅವತ್ತಿನ ವೀಡಿಯೋ. ನಾನು ಅದಾದಮೇಲೆ ಮತ್ತೆ ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿಂದ ಬಂದ ತಕ್ಷಣ ಮನೆಯೆಲ್ಲ ನೋಡ್ಬಿಟ್ಟು ನನಗೆ ಫುಲ್ ಹೆಂಗೆ ಆಗೋಯ್ತು ಅಂದರೆ ತಲೆ ಕೆಟ್ಟೋಗ್ಬಿಡ್ತು. 4 ದಿನಕ್ಕೆ ಮನೆಯೆಲ್ಲ ಫುಲ್ಲು ಗಲೀಜಾಗಿ ಮಡಗಿತ್ತು. ಬೆಕ್ಕೆಲ್ಲ ಇರೋದ್ರಿಂದ ಸ್ವಲ್ಪ ಕೂದಲೆಲ್ಲ ಉದುರ್ತಾ ಇರುತ್ತೆ, ಅದರಿಂದ ಅದು ಸ್ವಲ್ಪ ಜಾಸ್ತಿನೇ ಗಲೀಜಾಗಿರುತ್ತೆ. ಈ ಥರ ಇತ್ತು. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದ್ರು ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.